ನಮಸ್ಕಾರ ಎಲ್ಲರಿಗೂ. ನಮ್ಮ ಕರ್ನಾಟಕ ಅಕ್ವೇರಿಯಂ ಚಾನಲ್ ಬಹಳ ಜನ ನಮ್ಗೆ ಕಮೆಂಟ್ ಮೆಸೇಜ್ ಮಾಡ್ತಾ ಇದ್ರಿ, ಕರ್ನಾಟಕ ಅಕ್ವೇರಿಯಂದು ಕನ್ನಡ ಚಾನಲ್ ಇಲ್ಲ ಅಂದ್ಬಿಟ್ಟು. ಸೊ ಇವಾಗ ಕನ್ನಡ ಚಾನಲ್ ಮಾಡಿದೀವಿ. ನಮ್ದು ಇನ್ನೊಂದು ಹಿಂದಿ ಚಾನಲ್ ಐತೆ, ಕನ್ನಡ ಚಾನಲ್ ಐತೆ. ಸೊ ನಮ್ ಕರ್ನಾಟಕ ಅವರು ಎಷ್ಟು ಜನ ಇದಾರೋ ಎಲ್ಲಾರು ಜನ ಇದು ಯಾರ್ಯಾರು ವಿಡಿಯೋ ನೋಡ್ತಾವ್ರೋ ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಕ್ಸಾಟಿಕ್ ಸ್ಪೀಸಿ ಏನಾದರೂ ಎಕ್ಸಾಟಿಕ್ ಪೆಟ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಪ್ರತಿಯೊಂದು ಇದರಲ್ಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ನಾವು ಪೆಸಿಫಿಕ್ ಕರ್ನಾಟಕ ಪೀಪಲ್ಗೆ ಮಾಡಿರೋದು ಇದನ್ನ ಚಾನಲ್. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ನಮ್ಮ ಹತ್ರ ಎಕ್ಸಾಟಿಕ್ ಸ್ಪೀಸಿಯಲ್ಲಿ ನಮ್ಮ ಕರ್ನಾಟಕ ಅಕ್ವೇರಿಯಂ ಬ್ಯಾಂಗ್ಳೂರಲ್ಲಿ ನಿಮಗೆ ಪ್ರತಿಯೊಂದು ನಿಮಗೆ ಎಕ್ಸಾಟಿಕ್ ಸ್ಪೀಸಿಯಲ್ಲಿ ನೀವು ಏನು ಬೇಕಾದ್ರೂ ರೇರಿಂದ ರೇರು ಎಕ್ಸಾಟಿಕ್ ಅನಿಮಲ್ಸ್ ಅಲ್ಲಿ ಎಲ್ಲ ಸಿಗುತ್ತೆ. ಆಮೇಲೆ ಎಲ್ಲರೂ ನೋಡ್ತಾ ಇರ್ಬೋದು, ಇದು ಮೊಸಳೆ ಅಲ್ಲ, ಇದು ಬಂದು ಸವಾನಾ ಮಾನಿಟರ್, ಆಫ್ರಿಕನ್ ಸವಾನಾ ಮಾನಿಟರ್ ಅಂತೀವಿ. ಸೊ ಬಹಳ ಜನ ನೋಡ್ಕೊಂಡು ಉಡಾನು ಅನ್ಕೊಂಡ್ಬಿಡ್ತಾರೆ. ಸೊ ಇದು ಉಡಾನು ಅಲ್ಲ ಬೈ. ಅಂದ್ರೆ ಉಡಾ ಅಂದ್ರೆ ಇದು ಮಾನಿಟರ್ ಅಂತ ಹೇಳಿದ್ರಲ್ಲ ನೀವು, ಸವಾನಾ ಮಾನಿಟರ್ ಅಂತ. ಹೌದು, ನಮ್ಮ ಇಂಡಿಯನ್ ಮಾನಿಟರ್ನು ಉಡಾನ ಮಾನಿಟರ್ ಅಂತಾರಲ್ಲ. ಹೌದು ಹೌದು. ಬಹಳ ಜನ ಏನ್ ಕನ್ಫ್ಯೂಸ್ ಆಗ್ತಾರೆ. ನಮ್ಮ ಇಂಡಿಯನ್ ಮಾನಿಟರ್ ಬಂದು ವಾಟರ್ ಮಾನಿಟರ್, ಅದರಲ್ಲಿ ಇಂಗ್ಲಿಷ್ ನೇಮ್ ಬಂದು ನೀರ್ದು ಉಡ, ನೀರು ಉಡ ಅಂತಾರೆ. ಮತ್ತೆ ಅದೇ ಇಂಗ್ಲಿಷ್ ಅಲ್ಲಿ ವಾಟರ್ ಮಾನಿಟರ್ ಲಿಸರ್ಡ್. ಕಲ್ಲು ಅಂದ್ರೆ ಕಲ್ಲ ಹತ್ರ ಇರೋ ಉಡಾಗಳು ಅದು ಬೇರೆ, ಅದು ಬೇರೆ ಉಡ. ಸೊ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 7 to 8 ವೆರೈಟೀಸ್ ಆಫ್ ಉಡಾಗಳು ಸಿಗುತ್ತೆ. ಆದ್ರೆ ಆಫ್ರಿಕಾದು ಬಟ್ ಆಫ್ರಿಕಾ ಉಡಾ ಅಂತ ಹೇಳ್ಬೋದು, ಆಫ್ರಿಕಾ ಉಡಾ ಅಂದ್ಬಿಟ್ಟು ಹೇಳ್ಬೋದು. ಹೌದು, ಬಿಕಾಸ್ ಮಾನಿಟರ್. ಸೊ ಕನ್ನಡದಲ್ಲಿ ಅದಕ್ಕೆ ಬೇರೆ ಹೆಸರು ಏನಿಲ್ಲ ಅಲ್ಲ, ಸೊ ಅದಕ್ಕೆ ಉಡಾನೆ ಅನ್ಬೋದು. ಬಟ್ ಇದು ಆಫ್ರಿಕನ್ ಸ್ಪೀಸಿ. ಇದು ನೀವು ಪ್ರಾಪರ್ ಪೇಪರ್ ಆಗಿ ಇಟ್ಕೊಬಹುದು. ಇದು ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಒಂದು 4 ಇಂದ 5 ತಿಂಗಳು ಇದಕ್ಕೆ ಆಗಿರೋದು ಇವಾಗ. ಹೌದೌದು, 4 ಇಂದ 5 ತಿಂಗಳು ಹುಟ್ಟಿದಾಗಿಂದ ನೋಡ್ತಾ ಇದೀನಿ ನಾನು. 4 ಇಂದ 5 ತಿಂಗಳು ಆಗೈತೆ. ಇದರಲ್ಲಿ ನಮ್ಗೆ 2 ರಿಂದ 3 ಸೈಜ್ ಇದರಲ್ಲಿ ಐತೆ. ಎಷ್ಟು ದೊಡ್ಡದಾಗುತ್ತೆ ಬೈ ಇದು? ಮಿನಿಮಮ್ ಇದು ಆಲ್ಮೋಸ್ಟ್ 6 feet ವರೆಗೂ ಆಗುತ್ತೆ. ಹೌದು. ಆಫ್ರಿಕಾದಲ್ಲಿ ಯಾವ ರೀಜನ್ ಅಲ್ಲಿ ಇದು ಸಿಗೋದು? ಇದು ತಂಜಾನಿಯಾ, ಕಾಂಗೋ, ಸ್ವಲ್ಪ ಒಂದು 2-3 ಸ್ಟೇಟ್ಗಳು ಐತೆ, ಅಲ್ಲಿ ಎಲ್ಲ ಸಿಗುತ್ತೆ. ಇದು ಕಾಮನ್. ಸೊ ಇದು ಮನೆ ನುಗ್ಗಿ ಎಲ್ಲಾರ್ಗು ತೊಂದರೆ ಕೊಡ್ತಾ ಇರುತ್ತೆ ಅದು. ಆಮೇಲೆ ಇದನ್ನ ನೀವು ನೋಡ್ತಾ ಇರ್ಬೋದು, ಇದು ಸವಾನಾ ಹೆಸರು ಏನಕ್ಕೆ ಬಂದಿರೋದು, ಇದು ಹೆಸರು ಬಂದಿರೋದು ಇದು ಒಂದು ಸ್ಟೇಟ್ ಐತೆ ಸವಾನಾ ಅನ್ಬಿಟ್ಟು, ಅಲ್ಲಿ ಸಿಗುವಂತ ಮಾನಿಟರ್ ಇದು ಸವಾನಾ ಮಾನಿಟರ್. ಒಂದು ಸ್ಟೇಟ್ ನೇಮ್ ಅದು. ಸೊ ಅಲ್ಲೇ ಸಿಗುವಂತದ್ದು ಸವಾನಾ ಮಾನಿಟರ್. ಒಳ್ಳೆ ಗಾಡ್ಜಿಲಾ ಹತ್ರ ಐತಲ್ಲ ಬೈ? ಗಾಡ್ಜಿಲಾನೇ ತಾನೇ ಇದು. ಎಲ್ಲ ಡೈನೋಸರ್ ಪ್ರಜಾತಿಗಳಿವೆಲ್ಲ. ಹೌದು. ಓಕೆ. ಅವಾಗಿನ ಇದಾವ ಬೈ? ಆವಾಗಿನ ನಾನು ಮೊಸಳೆ ಇರ್ಲಿ, ಕ್ರ್ಯಾಬ್, ಕಾಕ್ರೋಚ್, ಲಿಸರ್ಡ್, ರೆಪ್ಟೈಲ್ ವೆರೈಟಿ ಎಲ್ಲ ಆವಾಗಿನ. ಅರೆ ಒಳ್ಳೆ ಮಸ್ಕ್ಯುಲರ್ ಆಗಿದೆಯಲ್ಲ ಬೈ ಇದು? ಹೌದು, ಬಾಡಿ ಮಸ್ಕ್ಯುಲರ್ ಆಗೈತೆ. ಮತ್ತೆ ಎಷ್ಟು ಕಲರ್ ಬರುತ್ತೆ ಬೈ ಇದರಲ್ಲಿ ಒಂದೇ ಕಲರ್ ಕಾಮನ್. ಇದರಲ್ಲಿ ಒಂದೇ ಒಂದು ಸ್ಪೀಸಿ ಆಲ್ಬೈನೋ ಅಥವಾ ಲೂಸಿ ಸ್ಟಿಕ್ ಸಿಗುತ್ತೆ. ಬಟ್ ಅದು ತುಂಬಾ ರೇರ್. ಮನೆ ಮಾಟ ಎಲ್ಲ ಮಾರ್ಬಿಟ್ಟು ತಗೊಂಡ್ಬೇಕು. ಹೌದಾ? ಆ ತರ ಕಲೆಕ್ಟರ್ ಗಳು ತಗೋತಾರೆ. ಅಂಡ್ ಬೈ ಇದು ಯಾವ ತರ ಟಂಗ್ ಆಚೆ ಬಿಡ್ತೈತೆ? ಸೊ ಎಲ್ಲಾ ಮಾನಿಟರ್ ಹಂಗೆ ಮಾಡೋದು. ಎಲ್ಲಾ ಮಾನಿಟರ್ ಅದು ಕಾಮನ್ ಅದು. ಹೌದಾ? ಓಕೆ ಬೈ. ಇದು ಎಷ್ಟು ವರ್ಷವರೆಗೂ ಬದುಕುತ್ತೆ ಬೈ? ಇದು ಆಲ್ಮೋಸ್ಟ್ ಮಿನಿಮಮ್ ಬಂದು 35 to 40 ಇಯರ್ಸ್. ನೀವು ಗೂಗಲ್ ಅಲ್ಲಿ ಚೆಕ್ ಮಾಡಿ, 40 ಇಯರ್ಸ್ ವರೆಗೂ ತೋರಿಸುತ್ತೆ. ಬಟ್ ಮನೆ ಕ್ಯಾಪ್ಟಿವ್ ಅಲ್ಲಿ ಸಾಕಿದ್ರೆ ಇನ್ನೊಂದು 10 ವರ್ಷ ಜಾಸ್ತಿ. ಏನಕ್ಕಂದ್ರೆ ವೈಲ್ಡ್ ಅಲ್ಲಿ ಇದಕ್ಕೆ ಊಟ ಸಿಗೋದು ತುಂಬಾ ಕಷ್ಟ. ಸೊ ಏಜ್, ಬೋನ್ಸ್ ಎಲ್ಲ ಲೂಸ್ ಆಗ್ಬಿಡುತ್ತೆ ಅದರಲ್ಲಿ. ಸೊ ಕ್ಯಾಪ್ಟಿವ್ ಅಲ್ಲಿ ಏನಂದ್ರೆ ಪ್ರತಿಯೊಂದು ಟೈಮು ನೀರು, ಊಟ ಕರೆಕ್ಟ್ ಆಗಿ ನೋಡ್ಕೊಳ್ತೀವಿ. ಇದಕ್ಕೆ UVB ಲೈಟು, ಚಳಿ ಇದ್ರೆ ಲೈಟು, ಹೀಟು ಎಲ್ಲ ಕೊಡ್ತಾ ಇರ್ತೀವಿ ಅಲ್ಲ. ಸೊ ಅದರಿಂದ ಇದಕ್ಕೆ ಏಜ್ ಸ್ವಲ್ಪ ಜಾಸ್ತಿ ಬೆಳೆದೋಗುತ್ತೆ. ಸೊ ಇದೇ ತರ ನಮ್ಮ ಹತ್ರ ಬಹಳ ಮಾನಿಟರ್ಸ್ ಗಳು ಇರ್ಲಿ, ನಾವು ಆಲ್ ಓವರ್ ಇಂಡಿಯಾನು ಕೊಡ್ತೀವಿ. ಇದು ಆಲ್ ಓವರ್ ಇಂಡಿಯಾ ಡೆಲಿವರಿ ಇದೆ. ಹೌದು. ಇದೇ ತರ ಮಾನಿಟರ್ ಅಲ್ಲಿ ನಮ್ಮ ಹತ್ರ ಇಗ್ವಾನ ಇರ್ಲಿ, ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮ್ ಚಾನೆಲ್ ನ ಇಟ್ಕೊಳ್ಳಿ. ಬಿಕಾಸ್ ಕನ್ನಡದಲ್ಲಿ ಬಹಳ ಜನ ನನಗೆ ಕಮ್ಮಿ ಅಂದ್ರೆ 1000 ಜನ ಆದ್ರೂ ಕಮೆಂಟ್ ಮೆಸೇಜ್ ಮಾಡವ್ರೆ ಕನ್ನಡ ಚಾನಲ್ ಮಾಡಿ ಅನ್ಬಿಟ್ಟು. ಸೊ ಇವಾಗ ನೋಡ್ತೀನಿ ಎಷ್ಟ್ ಜನ ಸಬ್ಸ್ಕ್ರೈಬ್ ಮಾಡ್ತಾರೆ, ಎಷ್ಟ್ ಜನ ಸುಮ್ನೆ ಬಂದು ಕಮೆಂಟ್ ಮಾಡ್ಬಿಟ್ಟು ಮಾಡ್ತಾರೆ ಬೈ. ಖಂಡಿತ ಮಾಡ್ತಾರೆ ಬೈ. ಇದರಲ್ಲಿ ನೈಲ್ಸ್ ಎಲ್ಲ ಇದೆಯಲ್ಲ, ಇದು ಹ್ಯಾಂಡಲ್ ಮಾಡೋದ್ರಲ್ಲಿ ಏನು ಕಷ್ಟ ಆಗಲ್ವಾ? ಇಲ್ಲ ನೈಲ್ಸ್ ನಾವು ಕಟ್ ಮಾಡ್ತಾ ಇರ್ಬೇಕು, ಟ್ರಿಮ್ ಮಾಡ್ಬೇಕು. ನಾನು ಹಿಡ್ದಿರೋದು ನೋಡ್ತಾ ಇದ್ದೀರಾ? ಹೌದು. ಅದಕ್ಕೆ ನೋಡ್ತಾ ಇದೀನಿ, ತುಂಬಾ ಶಾರ್ಪ್ ಇದೆ ನೈಲ್ಸ್ ನೋಡಿ. ಹೌದು, ನೀವು ನೋಡ್ತಾ ಇರ್ಬೋದು ಹೆಂಗ್. ಸೊ ಇದು ಬಂದು ಟೇಮ್ ಆದ್ರೆ ಸಖತ್ತಾಗಿ ಟೇಮ್ಡ್ ಆಗಿರುತ್ತೆ. ಮನೆಯಲ್ಲಿ ನೀವು ಒಂದು ನಾಯಿ ಸಾಕೊಳ್ಳೋ ತರ ಇರುತ್ತೆ. ಬಟ್ ಬಹಳ ಜನ ನನ್ಗೆ ಏನ್ ಮೆಸೇಜ್ ಮಾಡ್ತಾರೆ ಅನ್ಬಿಟ್ಟು, ಇದೆಲ್ಲ ತುಂಬಾ ರೇರು, ತುಂಬಾ ಎಕ್ಸ್ಪೆನ್ಸಿವ್ ಅಂತಾರೆ. ಬಟ್ ಇದನ್ನ ಸಾಕೋರು ನಾಯಿ ಸಾಕಲ್ಲ.
ಇದನ್ನ ಸಾಕೋರು ಬೆಕ್ಕು ಸಾಕಲ್ಲ. ಇದು ಬಂದು ಒಂದು ರಾಯಲ್ಟಿ ಹಾಬಿ ಇದು. ಇದು ಹೆಂಗ್ ಗೊತ್ತಾ, ಎಲ್ಲಾರ ಕೈಲೂ ಆಗಲ್ಲ. ಒಳ್ಳೆ ಹಾಬಿ ಮಾಡೋರು, ಕಲೆಕ್ಟರ್ಸ್ ಅಂತವ್ರು ಬರೀ ದುಡ್ಡಿರೋರೇ ಸಾಕಾಗಲ್ಲ. ಬರೇ ದುಡ್ಡಿರೋರು ಸಾಕಾಗಲ್ಲ. ಏನಕ್ಕಂದ್ರೆ ದುಡ್ಡು ಜಾಸ್ತಿ ಇರೋರು ಟೈಮ್ ಕೊಡಕ್ಕಾಗಲ್ಲ. ಇದಕ್ಕೆ ಪ್ರೀತಿ ಇರಬೇಕು, ಸಾಕಕ್ಕೆ ಕಾನ್ಫಿಡೆನ್ಸ್ ಇರಬೇಕು. ಪ್ರತಿಯೊಂದು ಒಂದು 100% ಕಾನ್ಫಿಡೆನ್ಸ್ ಇದ್ರೇನೆ ಇದು ತಗೊಂಡೋಗ್ಬೇಕು. ಸುಮ್ನೆ ತಗೊಂಡೋಗ್ಬಿಟ್ಟು ನಾಯಿ ಬದ್ಲು ಇದ್ ಸಾಕೊಳ್ತೀನಿ, 4 ಇಳಿಗಳ ಬಿಸಾಕಿದ್ರೆ ತಿನ್ಕೊಂಡಿರುತ್ತೆ ಅನ್ನೋ ಸಾಕಿದ್ರೆ ವೇಸ್ಟ್. ಅದೇ ರೀಸೆಂಟ್ ಆಗಿ ಯಾರೋ ಒಬ್ಬ ನಾಯಿನ 100 ಕೋಟಿ 50 ಕೋಟಿ ಅದು ಇದು ಹೋಳ್ರಿ, ಅದೆಲ್ಲ ಓಡುತ್ತಾನೆ ಬೈ. 100% ಅದೇನ ಇವನು ಇದನ್ನೇನೋ ಅವನು ಕೊಟ್ಬಿಟ್ರೆ ಇದನ್ನ ಎಷ್ಟು ಬಿಲಿಯನ್ ಅನ್ಬಿಡ್ತಾನೆ ಇದನ್ನ ಅಲ್ವಾ. ಹೇಳೋರು 100ಕ್ಕೆ100 ಹೇಳ್ತಾರೆ, ಬಟ್ ಅದೆಲ್ಲ ನಿಜ ಅನ್ಕೊಂಬೇಡ್ರಿ. ಇರುತ್ತೆ ಒಂದೊಂದು ಪ್ರೈಸ್ ಇರುತ್ತೆ, ಬಟ್ ಅನಿಮಲ್ಲು ಹಂಗಿರ್ಬೇಕು. ನಾಯಿಗೆ ಯಾವನು ಕತ್ತೆ ನನ್ ಮಗ ಹೋಗ್ಬಿಟ್ಟು 100 ಕೋಟಿ ಬೈ ಅವ್ನು ಹೇಳ್ತಾನಲ್ಲ 100 ಕೋಟಿ ಅಂತ. ನಿಮ್ಗೆ ಯಾರನ್ನ ಆರ್ಡರ್ ಕೊಟ್ರೆ ಎಷ್ಟಕ್ಕೆ ಎಷ್ಟು ತಗೊಂಡ್ ಕೊಡ್ತೀರಾ? 1 ಲಕ್ಷ ರೂಪಾಯಿಗೆ ಅಮ್ಮ ಬಿಸಾಕ್ ಬಿಡ್ತೀನಿ, ಬೆಂಗಳೂರು ತುಂಬಾಕ್ ಬಿಡ್ತೀನಿ. 1 ಲಕ್ಷ ರೂಪಾಯಿ ನಾಯಿರಿ ಅದು. 100 ಕೋಟಿ ಅದೇ ಬೈ ಅವ್ನು ಹೇಳ್ತಾನಲ್ಲ ಆತರ. 100 ಕೋಟಿ ಕಣ್ಣಾರ ನೋಡವ್ನ, 100 ಕೋಟಿ ಬಿಟ್ಟಾಗಿ 1 ಕೋಟಿ ನೋಡವ್ನ ಕೇಳಿ ಸರ್. ಅದು ಕಾಮಿಡಿ ಪೀಸ್ ಬೈ. ಆಯ್ತು, ಅದನ್ನ ಬಿಟ್ಟಾಕಣ, ಅವ್ರ ಬಗ್ಗೆ ಮಾತಾಡೋದ್ ಬೇಡ ಬೈ. ಇದು ಏನು ಡಯಟ್ ಇದ್ರದ್ದು? ಸೊ ಇದ್ರದ್ದು ಡೈಟ್ ಬಂದು ನಾವು ಶ್ರಿಂಪ್ ಅಂದ್ರೆ ಬೈ ಕನ್ನಡದಲ್ಲಿ ಸಿಗಡಿ ಅಂತೀವಿ. ಆಮೇಲೆ ಚಿಕನ್ ಮಾಂಸ ಕೊಡ್ತೀವಿ, ಮಟನ್ ಮಾಂಸ ಕೊಡ್ತೀವಿ. ಯಾವ ತರ ಕೊಡ್ತೀರಾ? ನಲ್ಲಿ ರೆಡ್ ವೈಟ್ ಎಲ್ಲಾ ಮೀಟ್ ಕೊಡ್ಬೋದು, ಫಿಶ್ ಕೊಡ್ಬೋದು, ಮೀನು, ಬಾಂಗ್ಡಾ ಇರ್ಲಿ ಎಲ್ಲಾ ಕೊಡ್ಬೋದು. ಆಮೇಲೆ ಮೊಟ್ಟೆಗಳು ಪೂರ್ತಿ ಮೊಟ್ಟೆನಾ ಬಾಯ್ಲ್ ಮೊಟ್ಟೆನಾ? ಬಾಯ್ಲ್ ಕೊಡ್ಬೋದು, ಪೂರ್ತಿ ಹಂಗೆ ಮೊಟ್ಟೆನೂ ಕೊಡ್ಬೋದು. ಮೊಟ್ಟೆನ ಏನ್ ಮಾಡುತ್ತೆ, ಒಳಗಿರೋದನ್ನ ನುಂಗ್ಕೊಂಡು ತಿರ್ಗಾ ಚಿಪ್ಪೆನ ಆಚೆ ಬಿಸಾಕುತ್ತೆ. ಹೌದಾ? ಹೌದು. ಓಕೆ. ಆದ್ರೆ ಚಿಪ್ಪೆ ತಿಂದ್ರೂ ಇದಕ್ಕೆ ಒಂದು ಒಳ್ಳೇದೇ ಅಲ್ವಾ ಬೈ? ಇದಕ್ಕೆ ಅಂದ್ರೆ ಚಿಪ್ಪೆ ತಿಂದ್ರೆ ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತಲ್ಲ. ಕ್ಯಾಲ್ಸಿಯಂ. ಇವಾಗ ನಾವು ಮೈಸ್ ಕೊಡ್ತೀವಿ, ಮೈಸಲ್ಲೂ ಬಾಯಿಯಲ್ಲಿ ಕ್ಯಾಲ್ಸಿಯಂ ತುಳಿದ್ಬಿಟ್ಟೆ ಕೊಡೋದು. ಆಮೇಲೆ ಮೈಸ್ ಕೊಟ್ರೆ ಕ್ಯಾಲ್ಸಿಯಂ. ಮೈಸ್ ಅಂದ್ರೆ ಇರಲ್ಲ, ಇಲಿ. ಆದ್ರೆ ನಾರ್ಮಲ್ ನಮ್ಮ ಮನೆ ಹತ್ರ ಸಿಗುತ್ತಲ್ಲ, ಮನೆಯಲ್ಲಿ ಇರೋದೆಲ್ಲ ಸಾಕ್ ಇದಕ್ಕೆ ಹಾಕಿದ್ರೆ ಹೊಗೆನೆ ಇದು. ಯಾಕಂದ್ರೆ ಮನೆಯಲ್ಲಿ ಸಿಗೋದೆಲ್ಲ ಅಲ್ಲಿ ಇಲ್ಲಿ ಓಡಾಡಿ ಫುಲ್ ಇನ್ಫೆಕ್ಷನ್ಗಳು ಬಾಡಿ ಮೇಲೆ ಇಟ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದ್ರ ಎಲ್ಲ ಹಾಕಿದ್ರೆ ಡೇಂಜರ್. ಆಮೇಲೆ ನಾವು ಅಂಗಡಿನಲ್ಲಿ ಇಟ್ಬಿಟ್ಟು ಏನು ಕೊಡ್ತೀವಿ ಅದಕ್ಕೆ ನಾವೇ ಫೀಡ್ ಮಾಡಿ. ವೈಲ್ಡ್ ಗೆ ಏನ್ ವ್ಯತ್ಯಾಸ ಅಂದ್ರೆ, ನಾವು ಕ್ಯಾಪ್ಟಿವ್ ಅಲ್ಲಿ ಇಟ್ಟಿರ್ತೀವಿ, ಕ್ಲೀನ್ ಆಗಿ ಇಟ್ಟಿರ್ತೀವಿ ಫಸ್ಟ್ ಆಫ್ ಆಲ್. ಆಮೇಲೆ ಅದಕ್ಕೆ ಏನ್ ಫುಡ್ ಹಾಕ್ತಿವಿ ಅದು ಕ್ಯಾಲ್ಸಿಯಂ, ಪ್ರೋಟೀನ್, ಮಲ್ಟಿವಿಟಮಿನ್ ಅದೆಲ್ಲ ಇರುತ್ತೆ ಅದರಲ್ಲೇ. ಸೊ ಮೈಸ್ ಅದನ್ನ ತಿಂದ್ರೆ ಅದು ಹೆಲ್ತ್ ಆಗಿರುತ್ತೆ, ಮೈಸ್ನ ಇದು ತಿಂದ್ರೆ ಇದು ಹೆಲ್ತ್ ಆಗಿರುತ್ತೆ. ಡೈಲಿ ಮೈಸು ಚಿಕನ್ ಅದೆಲ್ಲ ಡೈಲಿ ಕೊಡ್ಬೇಕಲ್ಲ, ಒಂದ್ ದಿವಸಕ್ಕೆ ಒಂದು ಬಿಟ್ಟಿ ತಿನ್ಸ್ಬೋದು. ಆಮೇಲೆ ಬೇಗ ಬೆಳೆಸ್ಬೇಕಂದ್ರೆ ಡೈಲಿ ಡೈಟ್ ಕೊಡ್ಕೊಂಡು ಹೋಗ್ಬೋದು. ಡೈಲಿ ಡೈಟ್ ಅಂದ್ರೆ ಮೈಸು ಕೊಡ್ಬೇಕು, ಚಿಕನ್ ಕೊಡ್ಬೇಕು, ಮಟನ್ ಸೇರಿಸಿ ಕೊಡ್ಬೇಕಾ, ಇಲ್ಲಾಂದ್ರೆ ಒಂದೊಂದ್ ದಿವಸ ಒಂದೊಂದು. ಅಕಸ್ಮಾತ್ ಒಳ್ಳೆ ಡೈಟ್ ಕೊಡ್ತೀವಿ, ಒಳ್ಳೆ ನಾವು ಪ್ರೀಮಿಯಂ ಆಗಿ ಸಾಕ್ತಿವಿ, ರಾಯಲ್ಟಿ ಅಮ್ಮ ನಾನೇ ಸಾಕೊಂಡು ಅಂತ ಹೇಳಿದ್ರೆ ಎಲ್ಲಾನು ಒಂದೇ ಟೈಮ್ ಕೊಟ್ರೆ ಇದಕ್ಕೇನೋ ಪ್ರಾಬ್ಲಮ್ ಆಗಲ್ವಾ ಬೈ? ಏನು ಪ್ರಾಬ್ಲಮ್ ಆಗಲ್ಲ. ಇದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಹೆಂಗ್ ಗೊತ್ತಾ, ನೀವು ಹೆಂಗ್ ಹೀಟ್ ಕೊಡ್ತೀರಾ ಇದ್ರ ಮೇಲೆ. ಇವಾಗ ನೀವು ಇದ್ರ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಚರ್ಮ ಎಲ್ಲ ಇವಾಗ ಸುಟ್ಕೊಂಡ್ ಬರ್ತಾ ಐತೆ, ಸರಿನಾ? ಆಮೇಲೆ ಒಂದ್ ಕಡೆಯಿಂದ ನೋಡಿ ಚರ್ಮ ಎಲ್ಲ ಬರ್ತೈತೆ. ಇದು ಶೆಡ್ಡಿಂಗು ಆಗ್ತೈತೆ, ಸುಟ್ಕೊಂಡು ಬರ್ತೈತೆ. ಇದಕ್ಕೆ ನಾನು ಹೆವಿ ಹೀಟ್ ಕೊಡ್ತೀನಿ. ಹೀಟ್ ಹೆಂಗ್ ಕೊಡ್ತೀನಿ ಗೊತ್ತಾ, ಮೈ ಎಲ್ಲ ಸುಟ್ಟಾಗ್ಬಿಡ್ಬೇಕು. ಅಂದ್ರೆ ಆಲ್ಮೋಸ್ಟ್ ನೀವು ಸನ್ಲೈಟ್ ನ ಹೆವಿ ಸನ್ಲೈಟ್ ಕೊಡ್ತಾ ಇದ್ದೀರಾ ಅಂದ್ರೆ ಕೊಡ್ತೀನಿ. ಅದು ಹಂಗ್ ಕೊಟ್ರೆ ಏನ್ ಗೊತ್ತಾ, ಡೈಜೆಸ್ಟಿವ್ ಸಿಸ್ಟಮ್ ನ ಫಾಸ್ಟ್ ಆಗಿ ಡೈಜೆಸ್ಟ್ ಆಗ್ಬಿಡುತ್ತೆ. ಡೈಜೆಸ್ಟ್ ಫಾಸ್ಟ್ ಆಗಾದ್ರೆ ತಿನ್ನೋದು ಜಾಸ್ತಿ. ನಾವು ಇದಕ್ಕೆ ಎಷ್ಟು ತಿನ್ಸ್ತೀವೋ ಅಷ್ಟು ಬೆಳ್ಕೊಂಡು ಹೋಗ್ತಾ ಇರುತ್ತೆ. 4 ತಿಂಗಳಿಗೆ ಸೈಜ್ ನೋಡ್ತಾ ಇದ್ದೀರಾ ಹೆಂಗೈತೆ ಬೈ? ನಾರ್ಮಲ್ ಇದು ಕಾಡಲ್ಲಿ ಇದ್ದೀರಾ 4 ತಿಂಗಳಲ್ಲಿ ಎಷ್ಟಿರ್ತಿತ್ತು? ಕಾಡಲ್ಲಿ 4 ತಿಂಗಳಲ್ಲಿ ನೋಡಿ ಈ ತರ ಇರ್ತೈತೆ. ಇದು ಬಂದು ಬೇಬಿ ಸೈಜು. ಇದು 4 ತಿಂಗಳು ಸೈಜ್. ಇದು ನೋಡ್ತೀರಾ ಸೈಜ್ ನೋಡಿ. ಅಂದ್ರೆ ಕಾಡಲ್ಲಿ ಇದ್ದಿದ್ರೆ ಇದು ಈ ಸೈಜ್ ಅಲ್ಲಿ ಇರ್ತಿತ್ತು. ಕಾಡಲ್ಲಿ ಇದ್ದಿದ್ರೆ ಈ ಸೈಜ್ ಇರ್ತಿತ್ತು, ಇಲ್ಲ ಇರ್ತಿತ್ತ ಗೊತ್ತಿಲ್ಲ. ಏನಕ್ಕಂದ್ರೆ ಒಂದಕ್ಕೊಂದು ತಿಂದಾಗ್ಬಿಡುತ್ತೆ. ಬೇರೆ ಬೇರೆ ಮಾನಿಟರ್ ಇರುತ್ತೆ ಗೊತ್ತಾ, ಒಂದಕ್ಕೊಂದು ತಿಂದಾಗ್ಬಿಡುತ್ತೆ. ಸೊ ಇದ್ರಲ್ಲೇ ಇನ್ನೊಂದು ಬರುತ್ತೆ ಬ್ಲಾಕ್ ಥ್ರೋಟ್ ಮಾನಿಟರ್. ಇದು ಯಾಕೆ ಈ ಕಲರ್ ಇದೆ, ಅದೇ ಯಾಕೆ ಆ ಕಲರ್ ಇದೆ? ಇದು ಮರಿ ಅಲ್ಲ ರೀ, ಇದು ಮರಿ. ಆಮೇಲೆ ಇದು ಹಂಗ ಇಟ್ಟಿರೋದು ನಾವು. ನೀವು ತುಂಬಾ ಟೈಟ್ ಆಗಿ ಇಟ್ಕೊಂಡಿದ್ದೀರಾ, ಲೂಸ್ ಆಗಿ ಇಟ್ಕೊಂಡಿದ್ದೀರಾ? ಲೂಸ್ ಆಗಿ ಇಟ್ಕೊಂಡಿದ್ದೀರಾ? ಏನಿಲ್ಲ, ಲೂಸ್. ಅದಕ್ಕೇನು ಕಂಫರ್ಟಬಲ್ ಆಗೈತೆ ಅದು. ಅರೆ ಇವಾಗ ಅದನ್ನ ಬಿಟ್ರೆ ಇದನ್ನ ತಿಂದಾಕ್ ಬಿಡುತ್ತಾ ಅದು?
ಹಾ 100%. ಹೌದಾ? ಇದ್ರಲ್ಲಿ ಇನ್ನೊಂದು ಇದ್ರ ಜೊತೆ ಇತ್ತಲ್ಲ, ನೀವು ನೋಡಿದಿರಲ್ಲ, ಹೌದೌದು. ಅದನ್ನೇ ನಾನು ಸಪರೇಟ್ ಮಾಡಿದೆ. ಹೌದು ತಿಂದಾಕ್ಬಿಡುತ್ತೇನೆ ಅಂತ. ತಿಂದಾಕ್ಬಿಡುತ್ತೆ, ಒಂದಕ್ಕೊಂದು ಇದು ಬಿಡಲ್ಲ. ನೋ. ಆಮೇಲೆ ಜೋಡಿ ಆಗಿ ಇನ್ನೂ ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಹಾ. ಇದು ಸ್ವಲ್ಪ ಅಗ್ರೆಸಿವ್ ಕಮ್ಮಿ ಆಗ್ಬಿಡುತ್ತೆ. ಜೋಡಿ ಆಗಿರುತ್ತಲ್ಲ ಅದಕ್ಕೆ. ಹೌದು, ಅಗ್ರೆಸಿವ್ ಕಮ್ಮಿ ಆಗ್ಬಿಡುತ್ತೆ. ಸೊ ಇವಾಗಿರೋ ಸೈಜ್ಗೆ ಇದು ತುಂಬಾ ಅಗ್ರೆಸಿವ್, ತುಂಬಾ ಆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಈ ಸೈಜ್ ಅಲ್ಲಿ. ಓಕೆ, ಎಷ್ಟು ಟೈಮ್ ಊಟ ಕೊಡ್ಬೇಕು ಬೈ ಈ ಸೈಜ್ ಬರ್ಬೇಕಂದ್ರೆ? ಒಂದ್ ದಿವಸ ಬಿಟ್ಟು ಒಂದ್ ದಿವಸಕ್ಕೆ ಒಂದ್ 4-5 ಇಳಿಗಳು ಹಾಕ್ತೀನಿ, ಆರಾಮಾಗಿ ತಿನ್ಕೊಂಡು ನೆಮ್ಮದಿಯಾಗಿ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ? ಹೌದು. ಒಂದ್ ದಿವಸ ಡಯಟ್ಗೆ ಅಂತ ಡೈಜೆಸ್ಟ್ಗೆ ಅಂತ ಬಿಟ್ಟಿರ್ತೀರಾ? ಹೌದು, ಒಂದ್ ದಿವಸ ಫುಲ್ UV ಲೈಟ್ ಸೆರಾಮಿಕ್ ಆಗಿ ಬಿಟ್ಬಿಡ್ತೀನಿ. ನೀರ್ ಎನಿ ಟೈಮ್ ಇರ್ಬೇಕಾ ಬೈ? ನೀರು ಇನ್ಕ್ಲೋಜರ್ ಅಲ್ಲೇ ಇಟ್ಟೇ ಇರ್ತೀವಿ. ಎನಿ ಟೈಮ್ ಇರಬೇಕು. ಯಾವಾಗ ಇದಕ್ ಬೇಕು ಅವಾಗ ಹೋಗಿ ಸೋಕಿಂಗ್ ಮಾಡ್ಕೊಬೇಕು. ಏನಕ್ಕಂದ್ರೆ ಇದೆಲ್ಲ ಕೆರೆ ಆ ಕಡೆ ಎಲ್ಲ ಜಾಸ್ತಿ ಇರೋದು. ಸೊ ವೈಲ್ಡ್ ಅಲ್ಲಿ ಹೇಳ್ತಾ ಇರೋದು. ಇವ್ರಿಗೆ ಸ್ವಿಮ್ಮಿಂಗ್ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ನೀರಲ್ಲಿ ಕೆರೆನಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದು ತಿರ್ಗಾ ಹೊರಗೆ ಬಂದು ಕೂತ್ಕೊಳ್ತಾರೆ. ಬಟ್ ಕ್ಯಾಪ್ಟಿವ್ ಅಲ್ಲಿ ಆ ತರ ಫೆಸಿಲಿಟಿ ಕೊಡ್ಬೇಕಂದ್ರೆ ಅದೆಲ್ಲ ಮಾಡ್ಲೇಬೇಕು. ಒಂದು ಟೈಮ್ಗೆ ಎಷ್ಟು ಮರಿ ಹಾಕ್ಬೋದು ಬೈ ಇದು? ಒಂದು ಟೈಮ್ಗೆ ಕಮ್ಮಿ ಅಂದ್ರೆ 60 ಇಂದ 70 ಮರಿ ಹಾಕ್ಬೋದು ಒಂದು ಟೈಮ್ಗೆ. ಕನ್ಫರ್ಮಾ ಇಲ್ಲ ಮಿನಿಮಮ್ ಮ್ಯಾಕ್ಸಿಮಮ್? ಅದು ಇಲ್ಲ, ಕರೆಕ್ಟ್ ಆಗಿ ಅಂದ್ರೆ ಬ್ರೀಡರ್ ಹಂಗಿರ್ಬೇಕಲ್ಲ. ಅದೇ ಸುಮ್ನೆ ಮೊಟ್ಟೆ ಹಾಕುತ್ತೆ ಮರಿ ಆಗುತ್ತೆ ಅನ್ನೋದು ತಪ್ಪು. ಬ್ರೀಡರೇ ಇಲ್ಲ, ಅವ್ನ್ಗೆ ಏನು ಗೊತ್ತಿಲ್ಲ ಅಂದ್ರೇನು ಮೊಟ್ಟೆ ಹಾಕುತ್ತೆ. ಮಿನಿಮಮ್ ಎಷ್ಟು ಮರಿ ತೆಗಿಬಹುದು? ಮರಿ ಮಾಡೋದು ಬಂದು ಬ್ರೀಡರ್ ಒಬ್ಬ. ಅದೇ ಎಲ್ಲಾರು ಮರಿ ಮಾಡಕ್ ಆಗಲ್ಲ. ನಮ್ ಕಸ್ಟಮರ್ ಮನೆಯಲ್ಲಿ ಇಗ್ವಾನ ಮೊಟ್ಟೆ ಹಾಕಿತ್ತು. ಪಾಪ ಅವ್ರು ನನ್ಗೆ ಹೇಳಿಲ್ಲ, ನನ್ಗೆ ಸರ್ಪ್ರೈಸ್ ಕೊಡಕ್ಕಿದ್ರು, ಮೊಟ್ಟೆ ಎಲ್ಲ ಸರ್ಪ್ರೈಸ್ ಆಗ್ತಿದ್ರು. ಸೊ ಅವ್ರು ನನ್ ತಗೊಂಬಂದ್ ಕೊಟ್ಟಿದ್ರೆ ಅಥವಾ ನನ್ಗೆ ಹೇಳಿದಿದ್ರೆ ನಾನು ಗೈಡ್ ಮಾಡ್ತಾ ಇದ್ದೆ, ಹಿಂಗಿಲ್ಲ ಹಿಂಗ್ ಮಾಡ್ರಿ ಅನ್ಬಿಟ್ಟು. ಅವ್ರು ಸರ್ಪ್ರೈಸ್ ಕೊಡೋದ್ರಲ್ಲಿ ಅದೇ ಬೈ. ಇವಾಗ ಮರಿ ಹಾಕಿದ್ರೆ 70 ಮರಿ ತೆಗಿಬೋದಾ ನೀವು? ಆರಾಮಾಗಿ ತೆಗಿಬಹುದು. ಕಮ್ಮಿ ಅಂದ್ರೆ 65 ಮರಿ ಅಂತೂ ತೆಗಿಲೇಬಹುದು. ಇವಾಗ ತಗೊಂಡ್ ಇದಕ್ಕೆ 4 ತಿಂಗಳು, ಇದಕ್ಕೆ ಯಾವಾಗ ಹಾಕ್ಬೇಕು ಇವಾಗ ಜೋಡಿ? ಇದಕ್ಕೆ ಕರೆಕ್ಟ್ 1 ವರ್ಷ ಆದ್ಮೇಲೆ ಹಾಕ್ಬೇಕು. 12 ಮಂತ್ಸ್ ಆದ್ಮೇಲೆ ಹಾಕ್ಬೇಕು. 12 ಮಂತ್ಸ್ ಆದ್ಮೇಲೆ. 12 ಮಂತ್ಸ್ ಮನೆಯಲ್ಲಿ ಸಾಕಿದ್ರೆ ಇನ್ನೂ ಸೈಜ್ ಜಾಸ್ತಿ ಬೆಳೆಯುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಮಿನಿಮಮ್ ಸೈಜ್ ಇನ್ನೂ ಎಷ್ಟಪ್ಪ ಆಗುತ್ತೆ ಬೈ? ಇನ್ನೂ ಚಿಕ್ಕದಿದು, ಇನ್ನೂ ದೊಡ್ಡದು, ಒಂದು ಮೊಚ್ಚಲೆ ತರ ಆಗುತ್ತೆ ಇದು. ಸುಮ್ನೆ ನೋಡೋ ನಿಮ್ ಸೈಜ್ ಆಗುತ್ತಾ ಬೈ? ನಿಮ್ ಸೈಜ್ ಆಗುತ್ತೆ? ಹೈಟ್ ಆಗುತ್ತೆ ರೀ, ನಿಮ್ ಹೈಟ್ ಆಗುತ್ತೆ. ಇದು ಸುಮ್ನೆ ನೋಡ್ತಾ ಇರೋದು ನೀವು. ಎಷ್ಟು ವರ್ಷದಲ್ಲಿ ಆಗುತ್ತೆ ಬೈ? ಡಿಸಿಷನ್ ತಗೊಂಡ್ಬಿಡಿ. ಇನ್ನು ಇದ್ರಷ್ಟು 20 ಹೋಗುತ್ತೆ. ಹೌದಾ? ಎಷ್ಟು ವರ್ಷ ಬೇಕಾತ್ರ ಆಗಕ್ಕೆ? ಫುಲ್ ಅಡಲ್ಟ್, ಫುಲ್ ಗ್ರೌಂಡ್? 2.5 ವರ್ಷ ಕರೆಕ್ಟ್ ಆಗಿ ತಿನ್ಸಿ ಕರೆಕ್ಟ್ ಆಗಿ ಸಾಕಿದ್ರೆ 2.5 ವರ್ಷ ಬೇಕು. ಅಂಡ್ ಇದೊಂದು ಚಾಲೆಂಜ್ ತಗೊಂತೀರಾ ಬೈ? ಇದನ್ನೇ ನಾನು ಬೆಳೆಸಿ ತೋರಿಸ್ತೀನಿ ನನ್ನ ಹತ್ರ. 100% 2.5 ವರ್ಷ ಚಾಲೆಂಜ್ ಏನಿಲ್ಲ, ನನ್ನ ಹತ್ರ ಐತೆ ಅಲ್ಲ ಆಲ್ರೆಡಿ. ಅಲ್ಲ ಇದನ್ನ ಇದ್ರ ಪೇರೆಂಟ್ಸ್ ಎಲ್ಲ ಐತೆ ಅಲ್ಲ, ದೊಡ್ಡದು ನೀವು ನೋಡಿದ್ರಿ. ಅದೇ ಬೈ, ಅದೈತೆ. ಇದನ್ನ ಪರ್ಟಿಕ್ಯುಲರ್ ಆಗಿ ಹೆಂಗೆ ಸಾಕ್ಬಿಟ್ಟು ಹೆಂಗೆ ದೊಡ್ಡದ್ ಮಾಡೋದು ಅಂತ ಒಂದು ಎಪಿಸೋಡ್ ಮಾಡ್ತೀರಾ? ಬಟ್ ಮಾಡಕ್ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಓಕೆ ಬೈ. ಅದೇ 1 ವರ್ಷ ಆದ್ಮೇಲೆ ಇದಕ್ಕೆ ಜೋಡಿ ಹಾಕ್ಬೇಕು. 1 ವರ್ಷ ಆದ್ಮೇಲೆ ಜೋಡಿ ಹಾಕ್ಬೇಕು. ಇದಕ್ಕೆ ಈಸಿ ಮೇಂಟೆನೆನ್ಸ್. ರೆಪ್ಟೈಲ್ ಪ್ರತಿಯೊಂದು ನಮ್ ಸಬ್ಸ್ಕ್ರೈಬರ್ ಹೇಳ್ಬಿಡ್ತೀವಿ, ಪ್ರತಿಯೊಂದು ರೆಪ್ಟೈಲ್ ಬಂದು ಇದನ್ನ ಒಳ್ಳೆ ಹಾಬಿ ಆಗಿ ಪ್ರಮೋಟ್ ಮಾಡಿ. ಬಿಕಾಸ್ ಬಹಳ ಜನ ತುಂಬಾ ನಮ್ಮ ಇಂಡಿಯಾನಲ್ಲಿ ಹಾವು ಇರ್ಲಿ ರೆಪ್ಟೈಲ್ ಇರ್ಲಿ ಸಾಯಿಸ್ತವ್ರೆ, ಹೊಡಿತಾವ್ರೆ. ಸೊ ಅದನ್ನೆಲ್ಲ ಸಾಯಿಸಕ್ ಹೋಗ್ಬೇಡಿ. ಇದು ನಿಮ್ಗೆ ಫ್ಯೂಚರ್. ಇದು ನಾವು ನೋಡ್ತಾ ಇರೋದು, ನಮ್ಮ ಮಕ್ಳು ನೋಡೋದು, ಅವ್ರ ಮೊಮ್ಮಕ್ಳು ನೋಡಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಸಾಕಿ ಮನೆಯಲ್ಲಿ ಬ್ರೀಡ್ ಮಾಡಿ ಒಬ್ರಿಗೊಬ್ರು ಸಾಕ್ತಾರೆ. ವೈಲ್ಡ್ ಅಲ್ಲಿ ಅಂತೂ ನಮ್ಗೆ ನೋಡಕ್ ಬಿಡಲ್ಲ. ಇನ್ನೊಂದು 10 ವರ್ಷ ಆದ್ರೆ ನಮ್ಗೆ ಕಾಡು ಒಳಗೆ ಸೇರ್ಸಲ್ಲ ರೀ ಯಾರು. ಅದೇ ಬೈ, ಇವಾಗ ನೀವ್ ಹೇಳಿದ್ರ ಸಾಕ್ರಿ, ಅದು ಸಾಯಿಸ್ಬೇಡಿ ಅಂತ, ಹಂಗಂತ ಹೇಳ್ಬಿಟ್ಟು ಇವಾಗ ಈ ಹಳ್ಳಿ ಕಡೆದು ನೋಡಿ, ನಮ್ ಇಂಡಿಯಾ ಯಾವ್ದು ಸಾಕಂಗಿಲ್ಲ ರೀ. ನಮ್ ಇಂಡಿಯಾದು ಯಾವ್ದು ಸಾಕಂಗಿಲ್ಲ. ನೀವು ನಮ್ ಇಂಡಿಯನ್ ಅನಿಮಲ್ ಸಾಕಿದ್ರೆ ಫಾರೆಸ್ಟ್ ಅವ್ರು ಎತ್ಕೊಂಡು ಹೋಗಿ ನಿಮ್ನ ಸಾಕೊಳ್ತಾರೆ. ಹೌದಾ? ಜೈಲಲ್ಲಿ ಹಾಕ್ಬಿಡ್ತಾರೆ. ಸೊ ಇಂಡಿಯನ್ ಅನಿಮಲ್ ಸಾಕ್ಬೇಡಿ. ಎಕ್ಸಾಟಿಕ್ ಬೇಕಾದ ಅದ್ ಹೆಂಗ್ ಗೊತ್ತಾಗುತ್ತೆ ಬೈ? ಅದು ಇಂಡಿಯನ್ ಅನಿಮಲೇ, ಇದು ಎಕ್ಸಾಟಿಕ್ ಅನಿಮಲೇ ಅಂತ ಹೆಂಗ್ ಗೊತ್ತಾಗುತ್ತೆ? ಅದ್ರ ಬಗ್ಗೆ ಕಲಿಬೇಕು, ಸುಮ್ನೆ ಸಾಕೋದಲ್ಲ. ಅದೇ ಹೇಳದ್ನಲ್ಲ, ಇವಾಗ ದುಡ್ಡಿರೋರು, ಜಾಸ್ತಿ ದುಡ್ಡಿರೋರು ಸಾಕಲ್ಲ. ಕಮ್ಮಿ ಅಂದ್ರೆ ಪಾಪ ದುಡ್ಡು ಇಲ್ದಿರೋನು ಸಾಕಾಗಲ್ಲ. ಹೌದೌದು. ಆಮೇಲೆ 100ಕ್ಕೆ 100 ಇರುತ್ತೆ, ಸಾಕಾಗಲ್ಲ. ದುಡ್ಡಿರಲ್ಲ ಅವ್ರ ಹತ್ರ. ಮೇಲೆ ಹೆಂಗ್ ಗೊತ್ತಾ? ಆಟಿಟ್ಯೂಡ್ ಜಾಸ್ತಿ. ಸಾಕಕ್ಕೆ ಕಾಸು ಇರುತ್ತೆ, ತಗೊಳಕ್ಕೂ ಕಾಸು ಇರುತ್ತೆ, ಮೇಂಟೈನ್ ಮಾಡಕ್ಕೂ ಕಾಸು ಇರುತ್ತೆ. ಬಟ್ ಕೊಬ್ಬು ಹೆಂಗಿರುತ್ತೆ ಅಂದ್ರೆ ಏನಕ್ಕೆ ಸಾಕ್ಬೇಕು, ಏನಕ್ಕೆ ಮಾಡ್ಬೇಕು. ಇದಕ್ಕಿನ್ನ ಇವಾಗ ಒಂದ್ ಕಸ್ಟಮರ್ ಬಂದಿದ್ರು, ನಾರ್ಮಲ್ ಸಲ್ಕಟ್ಟ ತಗೊಳಕ್ ಬಂದಿದ್ದು. ಅವರು ಸಲ್ಕಟ್ಟ ಬದ್ಲಿ ಅಲ್ಡಬ್ರಾ ತಗೊಂಡೋರು. ಅದೆಷ್ಟು ಗೊತ್ತಾ? ಅಲ್ಡಬ್ರಾ 5.5 ಲಕ್ಷ. ಹೌದು. ಸಲ್ಕಟ್ಟ ಎಷ್ಟು? 25,000. ಅವ್ರು ಏನ್ ತಗೊಂಡ್ರು?
ಅದೇ 5.5 ಲಕ್ಷದ ಅಲ್ಡಾಬ್ರಾ ತಗೊಂಡ್ರು. ಅದು ಅವ್ರ ಜೊತೆನಲ್ಲಿ ಬಂದಿದ್ರಲ್ಲ, ಅವ್ರು ತೋರ್ಸಕ್ಕೆ ತಗೊಂಡೋಗಿರೋದು. ಸಾಕಕ್ ಏನು ಮೈನು ಗೊತ್ತಿಲ್ಲ ಅವ್ನಿಗೆ, ಅದಕ್ಕೆ ಏನ್ ಊಟ ಆಗ್ಬೇಕು ಅನ್ನೋದು ಮನೆಗೆ ಹೋಗ್ಬಿಟ್ಟು ಕೇಳ್ತಾವನೆ. ಸರ್ ಅವ್ರ ಫ್ರೆಂಡ್ಸ್ ಇದ್ರು ಕೇಳಕ್ ಆಗಿಲ್ಲ, ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಕೇಳ್ತಾರೆ. ಅಂತ ಅವರೆಲ್ಲ ಸಾಕಲ್ಲ, ಪ್ರೀತಿದಿಂದ ಸಾಕವರು 100%. ಅದು ಎಂತ ಅನಿಮಲ್ಸ್ ಆದ್ರೂ ಕೊಡ್ರಿ ಸಾಕ್ತಾರೆ. ಬಹಳ ಜನ ನಾನು ನೋಡಿದೀನಿ, ಫಿಶ್ ನಾರ್ಮಲ್ ಫಿಶ್ ಎಷ್ಟು ಪ್ರೀತಿಯಿಂದ ಸಾಕ್ತಾರೆ ಗೊತ್ತಾ. ಸೊ ಆ ತರ ಸಾಕಿ ಇದೆಲ್ಲ ಎಕ್ಸಾಟಿಕ್ ಸ್ಪೀಶೀಸ್. ಸೊ ಬೈ ನಿಮ್ ಪ್ರಕಾರ ಲಾಸ್ಟ್ ಒಂದು ಕೇಳ್ಬಿಡ್ತೀನಿ, ನಿಮ್ ಪ್ರಕಾರ ವಿಡಿಯೋಸ್ ನ ನೋಡ್ಬಿಟ್ಟೆ ಆರ್ಡರ್ ಮಾಡಿ ತಗೊಬೋದಾ, ಇಲ್ಲಾಂದ್ರೆ ಒಂದ್ಸತಿ ಎಕ್ಸ್ಪೀರಿಯನ್ಸ್ ತಗೊಬೇಕು, ಬಂದು ನೋಡ್ಬೇಕು? ಟೆಸ್ಟ್ ಮಾಡಕ್ಕಂತೂ ಕೊಡಲ್ಲ. ಒಬ್ಬೊಬ್ರು ಒಂದೊಂದ್ ಕೈ ಎಲ್ಲಿ ಮುಟ್ ಬರ್ತಾರೋ ಗೊತ್ತಿಲ್ಲ, ಬಂದ್ ನೋಡ್ಬೋದು. ಬಂದ್ ನೋಡಿ ಕೈನಲ್ಲಿ ಮುಟ್ಟಕ್ಕಂತೂ ಕೊಡಲ್ಲ. ಅವ್ರು ಕೊಟ್ರೇನು ಹೇಳ್ಬಿಟ್ಟೆ ಕೊಡೋದು, ಬೇರೆ ಯಾರ್ಯಾರ ಕೈನಲ್ಲೋ ಕೊಡ್ಬೇಡ್ರಿ ಅಂದ್ಬಿಟ್ಟು. ಏನಕ್ಕೆ ಇದೆಲ್ಲ ಎಕ್ಸಾಟಿಕ್ ಸ್ಪೀಶಿ, ಇದೆಲ್ಲ ರೇರು, ನಾಯಿ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಅಂಡ್ ಇದ್ರಲ್ಲಿ ಬಿಸ್ನೆಸ್ ಪರ್ಪಸ್ಗೆ ಅಂತ ತಗೊಂಡ್ರೆ ಹಾಬಿ ಜೊತೆಗೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದಲ್ವಾ ಬೈ? ಮಾಡ್ಬೋದು, ಬಟ್ ಏನ್ ಗೊತ್ತಾ, ಎಲ್ಲ ಪ್ರಾಪರ್ ಪೇಪರ್ ಅಲ್ಲಿ ಇಟ್ಕೊಂಡ್ ಮಾಡಿದ್ರೆ ಒಳ್ಳೇದು. ಇವಾಗ ಅದೇ ಮತ್ತೆ ಇವಾಗ ಅವಂದೇ ಎತ್ಕೊಳ್ಳೋಣ, ಅವ್ನು 100 ಕೋಟಿ ನಾಯಿಗಳಿಗೆ ಮರಿ ಮಾಡಿಸ್ಬಿಟ್ಟು ಎಷ್ಟು ಕೋಟಿಗೆ ಮಾರ್ತಾನೆ ಬೈ ಅವನು? ಆದ್ರೆ ತಗೊಳ್ಳೋರು ಅವ್ರ? ಕೋಟಿನಲ್ಲಿ ಯಾವನ್ರಿ ತಗೊಳ್ತಾರೆ? ಅದೇ ಹೇಳ್ತಿರೋದು ಬೈ, ತಗೊಳ್ಳೋರು ಯಾರವ್ರೆ ಬೈ? ನಮ್ ಕರ್ನಾಟಕಗೆ ಇವಾಗ ಓಪನ್ ಚಾಲೆಂಜ್ ಹೇಳಿ ಬೈ. ಒಂದು DK ಶಿವಕುಮಾರ್ ಅವ್ರದೇ ಹೆಸರು ತಗೊಳ್ಳೋಣ. ಅವ್ರ ಮನೆಯಲ್ಲಿ ಯಾವ ನಾಯಿ ಐತೆ? ಲ್ಯಾಬ್ರಿ ಡಾಗ್ ಇರೋದು. ಲ್ಯಾಬ್ರಿ ಡಾಗ್ ಇರೋದು ಎಷ್ಟದು ನಾಯಿ? 15 ಇಂದ 20 ಸಾವಿರ. ಕೋಟ್ಯಾರು ರೂಪಾಯಿ ಇಟ್ಕೊಂಡು ಕೋಟಿ ರೂಪಾಯಿ ನಾಯಿ ತಗೊಳಲ್ಲ. ಯಾವನ್ರಿ ಆಗ್ತಾನೆ 10 ವರ್ಷ ಬದುಕೋ ನಾಯಿಗೆ? ಎಲ್ಲ ಸುಮ್ನೆ ವೇಸ್ಟ್ ಬಿಟ್ಟಾಕಿ ಇದ್ರ ಬಗ್ಗೆ ಮಾತಾಡ. ಮಿನಿಮಮ್ ಇದು 40-50 ವರ್ಷ ಮೇಲೆ ಬದುಕುತ್ತೆ ಅಲ್ವಾ ಬೈ? ಆರಾಮಾಗಿ ಬದುಕುತ್ತೀರಿ, ಇದು ಆರಾಮಾಗಿ ಜನರೇಷನ್ ಆರಾಮಾಗಿ ನೋಡ್ಬೋದು. ಹೌದೌದೌದು. ಸರಿ ಬೈ. ಅನಿಮಲ್ಸ್ ಸಾಕಿ ಇದೆಲ್ಲ ಎಕ್ಸಾಟಿಕ್ ಅನ್ನೋದು. ಈ ತರ ಸಾಕಿದ್ರೆ ನೀವು ಇನ್ನೊಬ್ರನ್ನ ತೋರಿಸ್ಬೋದು, ನಮ್ಮ ಹತ್ರ ಎಂತ ಪೆಟ್ ಐತೆ ಅನ್ಬಿಟ್ಟು. ಸೊ ಇದು ಬಂದು ಸವಾನಾ ಮಾನಿಟರ್, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಹೋಮ್ ಪೆಟ್ಗೆ. ಇದೇ ತರ ನೀವು ಎಕ್ಸಾಟಿಕ್ ಏನಾದ್ರು ನೋಡ್ಬೇಕಂದ್ರೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಎಲ್ಲಾರನ್ನು ಕಳ್ಸ್ರಿ. ಎಲ್ಲಾರು ಇಷ್ಟಪಡ್ಲಿ. ಏನಕ್ಕಂದ್ರೆ ಎಲ್ಲಾರು ಇಷ್ಟಪಡ್ತಾರೆ. ಇಂತರ ಅನಿಮಲ್ಸ್ ಎಲ್ಲ ಯಾರು ತೋರಿಸಲ್ಲ, ನಿಮ್ಗೂ ಗೊತ್ತು. ನಮ್ ಸಬ್ಸ್ಕ್ರೈಬರ್ ನಮ್ ಚಾನಲ್ ಹೊಸಾದ್ ಮಾಡಿದೀವಿ, ನೋಡೋಣ ಈ ತಿಂಗಳು ಎಷ್ಟು ಸಬ್ಸ್ಕ್ರೈಬರ್ ಬರ್ತಾರೆ ಅನ್ಬಿಟ್ಟು. ಖಂಡಿತ ವಾಚಿಂಗ್, ಟೇಕ್ ಕೇರ್, ಲವ್ ಯು ಗೈಸ್. ಖಂಡಿತ ಬರ್ತಾರೆ ಬೈ. ಓಕೆ, ಟೇಕ್ ಕೇರ್, ಬಾಯ್.